ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಭೃಗುರ್ವೈ ವಾರುಣಿ, ಭೃಗುವೆಂಬ ವರುಣಪುತ್ರ ವರುಣಂ ಪಿತರಮುಪಸಸಾರ, ತಂದೆಯಾದ ವರುಣನ ಬಳಿ ಸಾರಿದ. ಅದೇಹಿ ಭಗವೋ ಬ್ರಹ್ಮೇತಿ, ನನಗೆ ಬ್ರಹ್ಮದ ಬಗ್ಗೆ ತಿಳುವಳಿಕೆ ಮಾಡಿಕೊಡು ಅಂತ ಕೇಳಿದ. ಅದಕ್ಕೆ ತಂದೆ ಹೇಳಿದ, ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚಮಿತಿ, ನಿನ್ನ ಬಳಿಯೇ ಇದೆ, ಅದನ್ನು ತಿಳಿಯಬೇಕಾಗಿರುವಂಥ ಎಲ್ಲ ಸಾಧನಗಳು ಸಲಕರಣೆಗಳು ನಿನ್ನಲ್ಲಿಯೇ ಇದೆ, ನೋಡ್ಕೊ. ಹೇಗೆ ನೋಡ್ಕೊಳ್ಳೋದು ಅಂದರೆ ತಪಸ್ಸಿನ ಮೂಲಕ ನೋಡ್ಕೊಳ್ಳೋದು. ಹಾಗಾಗಿ ತಪಸ್ಸಿಗಳಿದ ಭೃಗು. ಮೊಟ್ಟ ಮೊದಲಿಗೆ ಆತನಿಗೆ ತಪಸ್ಸಿನ ಮೂಲಕವಾಗಿ ಬ್ರಹ್ಮವಾಗಿ ಗೋಚರವಾಗಿದ್ದುದು ಅವನ ಶರೀರವೇ ಅಂತ. ಅನ್ನಂ ಬ್ರಹ್ಮೇತಿ ವ್ಯಜಾನಾನ್, ಅನ್ನವೇ ದೇವರು ಅಂತ ಅವನಿಗೆ ಅನ್ನಿಸ್ತು. ಅನ್ನದಿಂದಲೇ ಪ್ರಪಂಚ, ಅನ್ನದಿಂದಲೇ ಶರೀರ. ತಂದೆ ಒಂದು ಸಾಮಾನ್ಯ ಲಕ್ಷಣವನ್ನು ಹೇಳಿದ್ದ. ಯಾವುದರಿಂದ ನಾವು ಬಂದೆವೋ, ಯಾವುದರಿಂದ ನಾವು ಬದುಕಿದ್ದೇವೆಯೋ, ಯಾವುದರಲ್ಲಿ ಹೋಗಿ ನಾವು ಲೀನವಾಗುತ್ತೇವೆಯೋ ಕೊನೆಗೆ ಅದೇ ಬ್ರಹ್ಮ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯದ್ಪ್ರಯಂತ್ಯಭಿಸಂವಿಶಂತಿ. ಆ ಮೂರು ಪ್ರಶ್ನೆಗಳು, ಆ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಬರಬೇಕು. ಎಲ್ಲಿಂದ ಬಂದಿದ್ದು ನಾವು ಮತ್ತು ಯಾವುದರಿಂದಾಗಿ ಬದುಕಿದ್ದೇವೆ ನಾವು, ಎಲ್ಲಿ ಹೋಗಿ ಸೇರ್ತೇವೆ ಕೊನೆಗೆ. ಆ ಮೂರು ಬಿಂದುಗಳು ಒಂದಾಗಬೇಕು. ಮೊದಲ ಬಿಂದು, ಕೊನೆಯ ಬಿಂದು, ಮಧ್ಯ ಬಿಂದು, ಆ ಮೂರೂ ಬಿಂದುಗಳು ಒಂದೇ ಆಗಿರಬೇಕು. ಎಷ್ಟು ವಿಚಿತ್ರ ನೋಡಿ ಅಂತ. ಹೊರಟಿದ್ದು ಎಲ್ಲಿಂದಲೋ ಕೊನೆಗೆ ಹೋಗಿ ತಲುಪೋದು ಅಲ್ಲಿಗೆ ಅಂದರೆ ಎಂಥ ವಿಚಿತ್ರವಾದ ಪ್ರಯಾಣ. ಅದೊಂದು ವೃತ್ತ ಅದು ಅಂತ. ಹೊರಟಲ್ಲಿಗೆ ಹೋಗಿ ತಲುಪಬೇಕು. ಈ ಲೋಕದಲ್ಲಿ ಕಾಣೋ ಪ್ರಯಾಣಗಳೆಲ್ಲ ಆ ಥರ ಇರೋದಿಲ್ಲ. ಹೊರಟಲ್ಲಿಂದ ದೂರ ಹೋಗ್ತಾ ಇರ್ತೇವೆ ನಾವು. ಆದರೆ ಅದನ್ನಾದರೂ ಕೂಡ ನೀವು ಸರಿಯಾಗಿ ತಗೊಂಡ್ರೆ, ಈಗ ನೀವು ಬೆಂಗಳೂರಿಂದ ಹೊರಟ್ರೆ ನೀವು ಒಂದು ದಿಕ್ಕು ಹಿಡಿದು ಅದೇ ದಿಕ್ಕಲ್ಲೇ ಹೋಗ್ತಾನೇ ಇದ್ದರೆ ಕೊನೆಗೆ ನೀವು ಬೆಂಗಳೂರಿಗೆ ಬಂದು ತಲುಪ್ತೀರಿ. ಯಾಕೆ ಹೇಳಿ? ಭೂಮಿ ಗುಂಡೆಗಿದೆ, ಭೂಮಿ ಕಿತ್ತಳೆ ಹಣ್ಣಿನಾಗಿರೋದ್ರಿಂದ ಈಗ ಇದರಲ್ಲಿ ಇಲ್ಲಿಂದ ಹೊರಟಿಗೆ ಹೋಗ್ತಾ ಇದ್ದರೆ ವಾಪಸ್ ಇಲ್ಲಿ ಬಂದು ಸೇರಲೇಬೇಕು. ಯಾವ ಕಡೆಗೆ ಹೊರಟರು ಅದೇ ಡೈರೆಕ್ಷನ್ ಬದಲಾಯಿಸ್ತಾ ಇದ್ದರೆ, ಆ ಕಡೆ ಈ ಕಡೆ ಆಗದೇ ಇದ್ದರೆ ಮತ್ತೆ ಅಲ್ಲೇ ಬಂದು ಸೇರಲೇಬೇಕು. ನೋಡಿ, ಎಲ್ಲೂ ಕೂಡ ಭೂಮಿ ಅನ್ನೋದು ತುಂಬ ಸ್ಥೂಲ ರೂಪ. ಆ ಸೂಕ್ಷ್ಮಾತಿ ಸೂಕ್ಷ್ಮದ ಎಷ್ಟೋ ಅಂಗಿಗಳ ನಂತರ ಬರುವಂಥ ಅಂಗಿ ಭೂಮಿ ಅಂದರೆ ಕೊನೆ ಅಂಗಿ ಅದು. ಅಲ್ಲಿ ಕೂಡ ನಿಯಮ ಬರೀ ಹೊರಗಣ್ಣಿಗೆ ಕಾಣೋ ಹಾಗಿದೆ ಅಂತ. ಹಾಗಾಗಿ ಅದೆರಡು ಬಿಂದುಗಳು ಮಧ್ಯ ಬಿಂದು ಕೂಡ ಅದೇ ಅಂತ. ನಾವು ಹೊರಟಿದ್ದು ಅಲ್ಲಿಂದಲೇ, ಈಗಲೂ ಅಲ್ಲೇ ಇದ್ದೇವೆ, ಕೊನೆಗೆಲ್ಲ ಹೋಗಿ ತಲುಪ್ತೇವೆ. ಆದರೂ ಪ್ರಯಾಣ ಅಂತ ಒಂದಿದೆ ಅಂತ. ಎಷ್ಟು ವಿಚಿತ್ರ. ಹಾಗೆ ಈ ಮೂರು ಎಲ್ಲಿ ತೋರಿ ಬರ್ತದೆಯೋ ಅದೇ ಬ್ರಹ್ಮ. ಅದನ್ನು ತಿಳಿ ತಪಸ್ಸಿನ ಮೂಲಕ. ಹಾಗೆ ಸ ತಪೋ ತಪ್ಪಿತ ಸ ತಪಸ್ತಪ್ತ್ವ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಈ ಅನ್ನದ ಬಗ್ಗೆ ನಾವು ಹಿಂದೆ ಎರಡು ಮೂರು ಸಾರಿ ನಾವು ಅದನ್ನು ಹೇಳಿದ್ದೇವೆ, ಆದರೂ ನೆನಪಿಸ್ತೇವೆ ನಿಮಗದು. ದೇವರ ತರಾನೇ ಅನ್ನ ಇದೆ ಅನ್ನೋದನ್ನು ತೋರಿಸ್ಬಿಡ್ಬೋದು ಅಂತ. ದೇವರ ತರಾನೇ ಇದೆ ಅನ್ನ ಅಂತ ಸ್ಥೂಲ ಬುದ್ಧಿಗೆ ತೋರಿಸ್ಬೋದು. ಹೇಗೆ ಅಂದರೆ, ಈಗ ಬೇಕು ಅಂತಾಗಬೇಕು ನಮಗೆ, ಅದೇ ದೇವರು ಅಂತ. ಈಗ ಬೇಡದ್ದು ದೇವರಲ್ಲ ಅಂತ, ಪುರುಷಾರ್ಥ ಅಂತ ಕರೀತಾರೆ ಅದನ್ನು. ಪುರುಷ ಅಂದರೆ ಒಳಗಿರೋ ಜೀವ. ಆ ಜೀವ ಬಯಸುವಂಥದ್ದು, ಜೀವ ಯಾವುದನ್ನು ಅನವರ್ಥ ಬಯಸ್ತಾ ಇದೆ, ಅತಿಶಯವಾಗಿ ಬಯಸ್ತಾ ಇದೆ, ಅದೇ ದೇವ ಅಂದರೆ ಅಂತ. ಜೀವ ವಿರಹದಲ್ಲಿದೆ, ದೇವನ ವಿರಹದಲ್ಲಿದೆ ಮತ್ತು ದೇವರನ್ನು ಅನವರತ ಬಯಸ್ತಾ ಇದೆ. ದೇವರು ಅಂತ ಆಗಬೇಕಾದ್ರೆ ಬೇಕು ಅಂತ ಆಗಬೇಕು ಅಂತ. ಬೇಕು ಅಂತಲೇ ಆಗದಿದ್ರೆ ದೇವರಲ್ಲ ಅದು ಅಂತ. ನೋಡಿ ಎಷ್ಟು ವಿಚಿತ್ರವಾಗಿದೆ ನಾವು ಕೊಡ್ತಾ ಇರೋ ವಿವರಣೆ ಅಂತ. ನಿಮಗೆಲ್ಲ ಏನು ಅನ್ಸುತ್ತೆ ಅಂದರೆ, ಅದು ಬೇಕು ಅಂತ ಆಗೋದೇ ಸಮಸ್ಯೆ, ಆಗ್ತಾ ಇಲ್ವಲ್ಲ ಬೇಕು ಅಂತ ಅದು ಅಂತ. ಮತ್ತೆಲ್ಲ ಬೇಕು ಅಂತ ಆಗ್ತಾ ಇದೆ, ಅದೊಂದು ಮಾತ್ರ ಬೇಕು ಅಂತ ಆಗ್ತಾ ಇಲ್ಲ. ಹಾಗೇನಿಲ್ಲ. ನಿಮಗೆ ಯಾವುದು ಬೇಕು ಅಂತಾದ್ರೂ ನೀವು ದೇವರನ್ನೇ ಬಯಸ್ತಾ ಇರ್ತೀರಿ. ಅಂತಿಮವಾಗಿ ಸುಖ ಬಯಸ್ತಾ ಇರ್ತೀರಿ. ನೀವು ಬೇಕು ಅಂದರೆ ಸುಖ ಬೇಕು ಅಂತ. ಯಾವುದು ಬೇಕು ಅಂತ ಬಯಸಿದ್ರು ಪ್ರಪಂಚದಲ್ಲಿ ಏನೋ ಹಾಯಾಗತ್ತೆ ನಿಮಗೆ ಅದರಿಂದ. ಹಾಗೆ ನೀವು ಬಯಸ್ತೀರಿ ಅದನ್ನು, ಏನೋ ಸುಖ ಆಗತ್ತೆ. ಅದೇ ಅದು, ಆ ಸುಖವೇ ಅವನು. ಹಾಗಾಗಿ ಅದು ಬೇಕು ಅಂತ ಆಗಬೇಕು. ದೇವರ ಪ್ರಥಮ ಲಕ್ಷಣ ಅದು ಅಂತ. ನಮ್ಮ ಬಯಕೆಗೆ ಅವನ ವಿಷಯ ಏನಾಗಬೇಕು ಅಂತ, ಜೀವದ ವಿರಹದ ವಿಷಯ ಅವನು ಅಂತ. ಅನ್ನದಲ್ಲಿ ಪೂರ್ತಿ ಬರುತ್ತೆ. ದಿವಸಕ್ಕೆ 2 ಸಾರಿ 3 ಸಾರಿ 5 ಸಾರಿ
8 ಸಾರಿ ಬೇಕು ಅಂತ ಆಗುತ್ತೆ ನಮಗಲ್ವ. ಏನು ಸ್ವಲ್ಪ ಹೊತ್ತು ಮುಂಚೆ ತಗೊಂಡಿರ್ತೀವಿ, ಯಾವುದು ಕಣ್ಮುಂದೆ ಏನು ಬರೋದು ಬೇಡ, ಯಾರೋ ಕರೆಯೋದು ಬೇಡ, ಕೇಳೋದು ಬೇಡ, ಏನೂ ಬೇಡ. ಎಲ್ಲೋ ನೀವು ರೂಮ್ ಒಳಗೆ ಬಾಗಿಲಾಕೊಂಡು ಕೂತ್ಕೊಂಡಿದ್ರು ಕೂಡ ಒಂದು ಸ್ವಲ್ಪ ಹೊತ್ತು ಆಗ್ತಿರೋ ಹಾಗೇನೆ ಶುರುವಾಗುತ್ತೆ ಒಳಗಿಂದ ಬೇಕು ಅನ್ನೋ ಬಯಕೆ, ಹೊಟ್ಟೆ ಒಳಗಿನಿಂದ ಅಂತ ಬೇಕು ಬೇಕು ಅಂತ. ಒಂದು ಪರಿಮಳ ಬಂದ್ರಂತೂ ಮತ್ತು ಕೇಳೋ ಪ್ರಶ್ನೆ ಇಲ್ಲ. ಹಸುವಾಗದಿರೋ ಹಸುವಾಗ್ಬಿಡುತ್ತೆ. ಅಡುಗೆ ಮನೆ ಒಳಗೆ ಹಾಕಿರುತ್ತೆ ಅಂದರೆ ಆ ಪರಿಮಳ ಬರ್ತಿರೋ ಹಾಗೆ ಹಸಿವಾಗುತ್ತೆ ಅಂತ ಅದು ಸಿಗ್ನಲ್ ಹೋಗುತ್ತೆ ಒಳಗಡೆಗೆ, ಅದು ತಯಾರಾಗ್ತಾ ಇದೆ ಅಲ್ಲಿ ಅಂತ. ಸಿಗ್ನಲ್ ಹೋಗ್ತಿರೋ ಹಾಗೆ ಒಳಗಡೆಯಿಂದ ಕೆಲಸ ಜೋರಾಗುತ್ತೆ, ಹತ್ರ ಬರ್ತಾ ಇದೆ, ಸಿಗುತ್ತೆ ಅಂತ ಕೆಲಸ ಜೋರು ಮಾಡಿ ಬೇಗ ಮುಗಿಸ್ಬಿಡುತ್ತೆ ಅದು ಅಂತ. ಹಾಗೆ ನಮ್ಮ ಬೇಕು ವಿಷಯ ಅನ್ನ ಅಂತ ದೇವರ ಹಾಗೆ ಅಂತ. ಹೇಗೆ ಅಂಥ ಸಾಧಕರಿಗೆ ದೇವರು ಬೇಕು ಅಂತ ಆಗ್ತಾನಲ್ವಾ? ಇಲ್ಲ, ಆಗಲ್ಲ. ಪ್ರತಿಯೊಂದು ಜೀವಕ್ಕೂ ಕೂಡ ಬೇಕು ಅಂತ ಆಗುತ್ತೆ ಅದಂತ. ಅದು ಪ್ರಥಮ ಲಕ್ಷಣ. ದೇವರು ಸಿಕ್ಕಾಗ ಸಂತೋಷ ಆಗತ್ತೆ, ಅನ್ನ ಸಿಕ್ಕಾಗಲೂ ಅದೇ ಆಗತ್ತೆ. ಒಂದು ವಿರಹ ಇತ್ತು ಅಂತ ಗೊತ್ತಾಗತ್ತೆ ನಮಗೆ ಅಂತ. ಹಸಿವು ಒಂದು ವಿರಹ, ಬೇರೆ ಏನೂ ಇಲ್ಲ. ಈ ಜೀವ ಸಹಿತವಾದ ದೇಹಕ್ಕಿರುವ ವಿರಹ, ಅನ್ನದ ವಿರಹಕ್ಕೆ ಹಸಿವು ಅಂತ ಹೆಸರು ಅಂತ. ಬೇಕು ಅಂತ ಬಯಸುತ್ತೆ ಅದು ಒಂದು. ಇಲ್ಲ ಅಂದಾಗ ಹಿಡಿದು ಹೋಗುತ್ತೆ ಒಂಥರ. ಅದು ಈ ವಿರಹ ಅಂದ್ರೂ ಕೂಡ ಹಾಗೆ ತಾನೆ, ಇಳಿದು ಹೋಗ್ತಾರೆ ಕೊನೆಗೆ ಅವರು ಅಂತ, ಕೃಷರಾಗ್ತಾರೆ, ಸೋತು ಹೋಗ್ತಾರೆ ಒಂಥರ. ಇದು ಹಾಗೆ ಆಗುತ್ತೆ ಇಲ್ಲೂ ಕೂಡ ಅಂತ. ಕಂಡ ಕೂಡ ಸಂತೋಷ ಆಗುತ್ತೆ ಅನ್ನವನ್ನು, ಅಲ್ಲೂ ಹಾಗೆ ಅಂತ. ಸಂತೋಷ ಅನ್ನೋದು ದೇವರ ಸ್ವರೂಪ, ಅದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು ಅಂತ. ಸುಖ ಸ್ವರೂಪ ಅವನು. ಹೇಗಿದೆಯಪ್ಪ ಅಂದರೆ ಸಂತೋಷವಾಗಿದ್ದೀನಿ ಅಂದರೆ ಬಲ್ಲವರು ಹೇಳ್ತಾರೆ, ಸಂತೋಷ ಅನ್ನೋದು ನಿನ್ನ ಸ್ವರೂಪ ಅಪ್ಪ, ಸಂತೋಷವಾಗಿಯೇ ಇರುವಂತ, ಸಂತೋಷವಾಗಿ ಇರುವಂತ, ನೀನು ಸಂತೋಷವೇ ಆಗಿ ಇರುವಂತ. ಅಷ್ಟು ಚೆನ್ನಾಗಿದೆ ಅದು ಆ ಪದಪ್ರಯೋಗ ಅಂತ. ಹಾಗೆ ದೇವರು ಅಂದರೆ ರಸೋಬೈಸಹ ಅಂತ ದೇವರ ಬಗ್ಗೆ ಇರೋ ಒಂದು ವಿವರಣೆ ಅಂದರೆ ತೈತ್ರಿಯ ಉಪನಿಷತ್ತಲ್ಲೇ ಇದೆ, ಹಿಂದಿನ ವಲ್ಲಿಯಲ್ಲಿದೆ ಅದು. ರಸ ಅವನು ಅಂತ. ರಸ ಅಂದರೆ ಏನಂದರೆ ಯಾವುದನ್ನು ನಾವು ಸವಿತೀವೋ, ಯಾವುದನ್ನು ಚಪ್ಪರಿಸ್ತೀವೋ, ಆಸ್ವಾದನೆ ಮಾಡ್ತೀವೋ, ಅದರಿಂದಾಗಿ ರಸೋತ್ಪತ್ತಿ ಆಗುತ್ತೋ ಅದು ಅವನು. ಅದೇ ರಸ ಅಂದರೆ ರಸ್ಯತೆ, ಸವಿಯಲ್ಪಡುತ್ತೆ, ಅದರಲ್ಲಿ ಸವಿ ಇದೆ, ಕರಗತ್ತೆ. ಅನ್ನದಲ್ಲಿ ಇದ್ದೇ ಇದೆ, ಅನ್ನದ ಮೂಲಕವೇ ಶಬ್ದ ಬಂದಿರೋದು ದೇವರಿಗೆ. ರಸ ಅಂತ ದೇವರನ್ನು ಕರಿಬೇಕಾದ್ರೆ ಇಲ್ಲಿ ನೋಡಿ ಆ ಶಬ್ದ ಅಲ್ಲಿ ಕೊಟ್ಟಿರೋದು ಅಂತ, ಅಲ್ಲಿ ನೋಡಿ ಇಲ್ಲಿ ಕೊಟ್ಟಿರಬಹುದು, ಎರಡು ಸಂಭವ. ಹಾಗೆ ರಸ್ಯಮಾನತ್ವ ಅನ್ನೋದು ಅನ್ನದಲ್ಲಿದೆ ಅಂತ. ನಾವನ್ನು ಸವಿತೇವೆ, ಚಪ್ಪರಿಸ್ತೇವೆ, ಹಸುಗಳನ್ನು ನೋಡಿ ಆಮೇಲೆ ಮೆಲುಕಾಗ್ತೇವೆ. ಮೊನ್ನೆ ತಾನೇ ಹೊಸನಗರದಲ್ಲಿ ಯಾವುದೊಂದು ಹಸುವಿಗೆ ಅದಕ್ಕೇನೋ ತೊಂದರೆ ಆಗಿತ್ತು, ಅದಕ್ಕೆ ಸ್ವಲ್ಪ. ಆಗೊಂದು ಮಾತು ಬಂತು. ಏನು ಮಾತು ಬಂತು ಅಂದರೆ ಅದು ಮೆಲುಕು ಹಾಕ್ತಾ ಇತ್ತು, ಆಮೇಲೆ ಅದಕ್ಕೆ ಪೆಟ್ಟಾಗಿತ್ತು, ಅದಕ್ಕೆ ಗಾಯ ಆಗಿತ್ತು, ಅದಕ್ಕೆಲ್ಲ ಚಿಕಿತ್ಸೆ ಎಲ್ಲ ಮಾಡಿದ್ರು. ಆಮೇಲೆ ಅದು ಸರಿ ಆಯಿತು ಅಂತ ಗೊತ್ತಾಗಿದ್ದು ಹಾಗೆ ಮೆಲುಕು ಹಾಕ್ತಾ ಇದೆ ಅಂತ. ಅದು ಹೊಟ್ಟೆಯಲ್ಲಿ ದೊಡ್ಡ ಗಾಯ ಆಗಿತ್ತು, ಅದಕ್ಕೆ ಮೆಲುಕು ಹಾಕ್ತಾ ಇದೆ. ಆಮೇಲೆ ಅದು ಸ್ವಲ್ಪ ಹೊತ್ತು ಕಳೆದು ಚಿಕಿತ್ಸೆ ಎಲ್ಲ ಆದಮೇಲೆ ಅದಕ್ಕೆ ಹಿಂದಿನ ಕಾಲೆಲ್ಲ ಹಿರಿಯರೇನೆಂದರೆ ಅದಕ್ಕೆ ಕೊಟ್ಟಿಗೆಗೆ ಹೋಗಿ ನೋಡು ಅಥವಾ ಗೋಶಾಲೆಗೆ ಹೋಗಿ ನೋಡು, ಮೆಲುಕು ಹಾಕ್ತಾ ಇದ್ದಾವೆ ನೋಡು, ಮೆಲುಕು ಹಾಕ್ತಾ ಇದ್ರೆ ಸರಿಯಾಗಿದೆ ಅಂತ ಅರ್ಥ, ಆರೋಗ್ಯ ಎಲ್ಲ ತೊಂದರೆ ಇಲ್ಲ. ಮನುಷ್ಯರಿಗಾಗುವಾಗ ಜೀರ್ಣ ಆಗ್ತಾ ಇದೆ ಅಂತಾರೆ, ಹಸಿವಾಗ್ತಾ ಇದೆ ಅಂತಾರೆ, ಅವ್ನು ಚೆನ್ನಾಗಿದ್ದಾನೆ, ಹಸಿವಾಗ್ತಾ ಇದೆಯಾ ಅಂತ ಮೊದಲು ಕೇಳ್ತಾರೆ. ಅವ್ನು ಚೆನ್ನಾಗಿರೋದು ಲಕ್ಷಣವೇ ಅದು. ಅನ್ನ ಬೇಕು ಅಂತ ಅನಿಸ್ಬೇಕು ಅವನಿಗೆ, ಹಾಗಿದ್ರೆ ಚೆನ್ನಾಗಿದ್ದಾನೆ ಅಂತ. ಅನ್ನ ಬೇಕು ಅಂತ ಅನಿಸ್ತಾ ಇದ್ರೆ ಸರಿ ಇಲ್ಲ ಅಂತ. ಹಾಗೆ ಬ್ರಹ್ಮ ಬೇಕು ಅಂತ ಅನಿಸ್ತಾ ಇದ್ರೆ ಅವನೊಳಗಿಂದ ಸರಿ ಇಲ್ಲ ಅಂತ ಲೆಕ್ಕ. ಬೇಕು ಅಂತ ಅನಿಸಿದ್ರೆ ಅವ್ನು ಸರಿ ಇದ್ದಾನೆ, ಆರೋಗ್ಯದ ಲಕ್ಷಣ ಅದು. ಹಾಗೆ ಹಸು ಮೆಲುಕು ಹಾಕತ್ತೆ, ಇಲ್ಲಿ ಜೀವವು ಕೂಡ ಮೆಲುಕು ಹಾಕತ್ತೆ. ಅನ್ನವನ್ನು ಸ್ಥೂಲವಾಗಿ ಕೂಡ ನಾವು ಆಗಿದ್ದು ಅದನ್ನು ಒಂದೇ ಸತಿ ಗುಳಂ ನುಂಗ್ಬಿಡೋದಿಲ್ಲ ಅದನ್ನ ಅಂತ. ಬಾಯೊಳಗೆ ಸ್ವಲ್ಪ ಹೊತ್ತು ಇಟ್ಕೊಂಡು ಅದನ್ನು ಚಪ್ಪರಿಸ್ತೀವಿ, ಅದನ್ನು ಆಸ್ವಾದನೆ ಮಾಡ್ತೀವಿ. ಎಷ್ಟೋ ಬಾರಿ ಹೊಟ್ಟೆ ತುಂಬೋಕ್ಕೋಸ್ಕರ ಅಲ್ಲ, ಆ ಬಾಯಿ ರುಚಿಗೋಸ್ಕರನೇ ತಿಂತೀವಿ. ಅರ್ಧಕ್ಕಿಂತ ಜಾಸ್ತಿ ನಾವು ತಿನ್ನೋದು ಬಾಯಿ ರುಚಿಗೋಸ್ಕರವಾಗಿ. ಹೊಟ್ಟೆಗಾಗಿ ಎಷ್ಟು ತಿಂತೀವಿ, ಬಾಯಿಗಾಗಿ ಎಷ್ಟು ತಿಂತೀವಿ, ಒಂದು ಸತಿ ನೀವು ಆಲೋಚನೆ ಮಾಡಬೇಕು. ಮನೆಗೆ ಹೋಗಿ ಒಂದು ಪಟ್ಟಿ ಬರೆಯುವಾಗ ಕೂತ್ಕೊಂಡು ಇಡೀ ದಿವಸದಲ್ಲಿ, ಇಡೀ ವಾರದಲ್ಲಿ ಹೊಟ್ಟೆಗಾಗಿ ನಾವು ಎಷ್ಟು ಬಾರಿ ತಿಂತೇವೆ ಮತ್ತು ಬಾಯಿಗಾಗಿ, ನಾಲಿಗೆಗಾಗಿ ಎಷ್ಟು ಬಾರಿ ತಿಂತೇವೆ. ನಾಲಿಗೆಗೆ ಎಷ್ಟು ಪ್ರಾಶಸ್ತ್ಯ, ಹೊಟ್ಟೆಗೆ ಎಷ್ಟು ಪ್ರಾಶಸ್ತ್ಯ ಅಂತ. ಹೊಟ್ಟೆಗೆ ಕಮ್ಮಿ ಪ್ರಾಶಸ್ತ್ಯ, ನಾಲಿಗೆಗೆ ಜಾಸ್ತಿ. ಅದು ರುಚಿಯಾಗಬೇಕು ಅಂತ, ರುಚಿಯಾಗಿಲ್ಲ. ಈಗ ಹಲವರು ಕೆಲವು ಸತಿ ಹೇಳೋದುಂಟು, ಸುಮ್ಮನೆ ಊಟ ಕೂತಾಗ ತುಂಬ ಕಿರಿಕಿರಿ ಮಾಡಿದರೆ
ಅದು ಆಗಬೇಕು, ಇದು ಹೇಳಬೇಕು, ಅದು ಸರಿ ಇಲ್ಲ ಸರಿ, ಎಲ್ಲ ಒಂದೇ ಹೊಟ್ಟೆ ಹೋಗೋದು ಕೊನೆಗೆ, ಎಲ್ಲ ಅಲ್ಲೇ ಹೋಗುತ್ತಾನೆ. ಆಗ ಬರೀ ಹೊಟ್ಟೆಗಾಗಿ ಅಂತಾದರೆ ಒಂದಿಷ್ಟು ಅನ್ನ, ಒಂದಿಷ್ಟು ಬೇಳೆ, ಒಂದಿಷ್ಟು ಇದು ಮೆಣಸಿನ್ಕಾಯಿ, ಒಂದಿಷ್ಟು ಎಣ್ಣೆ ಎಲ್ಲ ಒಂದಾದ್ಮೇಲೆ ಒಂದು ಕುಡಿದ್ಬಿಟ್ರೆ ಆಗುತ್ತಾ, ತಿಂದು ಒಂದು ಎಲ್ಲ ಸೇರಿಸ್ಬಿಡೋದು ಒಂದಾದ್ಮೇಲೆ ಒಂದು, ಎಲ್ಲ ಅಲ್ಲೇ ಹೋಗುತ್ತಾನೆ ಕೊನೆಗೆ ಅಂತ. ಏನೀಗ ಇಷ್ಟೆಲ್ಲ ಕಾರ್ಯಕ್ರಮ ಯಾಕೆ ಅಂದರೆ ಅದು ಬಾಯಿಗೆ ರುಚಿಯಾಗಬೇಕು ಅಂತ, ಹೊಟ್ಟೆಗೆ ಹೋದ್ರೆ ಸಾಲದು ಅಂತ. ಅದಕ್ಕೆ 90% ಅದಕ್ಕೆ ಮಾರ್ಕ್ಸು, 10% ಹೊಟ್ಟೆಗೆ ಹೋಗ್ಲಿಕ್ಕೆ ಕೊನೆಗೆ ಅಂತ ಅದು ಆಗ್ಬಿಡುತ್ತೆ. ಅದು ಮತ್ತು ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ಇರೋದ್ರಿಂದ ಹೋಗುತ್ತೆ ಇದು ಒಳಗಡೆಗೆ ಅನ್ನೋದು ಬಿಟ್ಟರೆ, ಹೊಟ್ಟೆ ಬಗ್ಗೆ ನಮಗೇನು ಕಾಳಜಿ ಇಲ್ಲ, ಬಾಯಿ ಬಗ್ಗೆನೇ ಕಾಳಜಿ ಇರೋದು. ಹಾಗೆ ಆ ಬಾಯಿ ಬಗ್ಗೆ ಕಾಳಜಿ ಅಂತ ಏನು ಅಂದರೆ ರಸ್ಯಮಾನತ್ವ ಅಂತ, ರಸ ಇದೆಯಲ್ಲ ಅಂತ ಒಂದು ರಸ ಅಂದರೆ ಸವಿ ಅಂತ, ಅದೆಲ್ಲ ರಸವೇ, ಬರೀ ಸಿಹಿ ಮಾತ್ರ ಅಲ್ಲ, ಅದು ಖಾರ ಆದರೂ ಹುಳಿ ಆದರೂ ಉಪ್ಪಾದರೂ ಕೂಡ ನಾವೊಂದು ಸವಿತೇವೆ ಮತ್ತೆ ಮತ್ತೆ ಅದನ್ನು. ಅದು ದೇವರ ಲಕ್ಷಣ ಅಂತ. ದೇವರಂದ್ರೆ ಹೇಗೆ ಅಂದರೆ ಎಷ್ಟು ಸಾರಿ ಸವಿದರೂ ಇನ್ನೂ ಸವಿಯೋ ಹಾಗಾಗಬೇಕು ಅಂತ, ಅದೇ ದೇವರು ಅಂದರೆ. ದೇವರಲ್ಲದೆ ಇರೋದು ಹೇಗೆ ಅಂದರೆ ನೀವು ಸವಿದ ಮೇಲೆ ನಿಸ್ಸಾರ ಆಗಿಬಿಡುತ್ತೆ ಅದು, ಬರ್ತಾ ಬರ್ತಾ ಅದೇನು ನಿಮ್ಗೆ ಅಂತ ಏನು ಆಸಕ್ತಿ ಬರೋದಿಲ್ಲ ಅದರಲ್ಲಿ. ಅದು ಇಲ್ಲೇ ನಾವು ಮಾತಾಡ್ತಾ ಒಂದು ಸತಿ ಹೇಳಿದ್ವು, ಊಟ ಮಾಡಬೇಕಾದ್ರೆ ಮೊದಲನೇ ತುತ್ತು ಆದಷ್ಟು ರುಚಿ, ಎರಡನೇ ತುತ್ತು ಇರೋದಿಲ್ಲ ಅಂತ, ಮೂರನೇ ತುತ್ತು ಇಲ್ಲ, ಆಮೇಲೆ ಹೋಗ್ತಾ ಇರುತ್ತೆ ಒಳಗಡೆ ಅಷ್ಟೇ ಅಂತ, ಹಾಗಿರುತ್ತೆ ಅಂತ. ಹಾಗಾಗಿ ಬಾಯಿ ಒಳಗೆ ಬರ್ತಿರುವ ಹಾಗೇನೆ ಅಂದರೆ ಕಣ್ಣಿಗೆ ಕಂಡಾಗಲೂ ಏನೋ ಒಂದು ನಮಗೊಂಥರ ಸಂತೋಷ ಆಗುತ್ತೆ. ಆಹಾರವನ್ನು ಪರಿಮಳ ಬಂದಾಗ ತುಂಬ ಸಂತೋಷ ಆಗುತ್ತೆ. ಅಡುಗೆ ಮಾಡೋ ಶಬ್ದ ಕೇಳಿದ್ರು ಸಂತೋಷ ಆಗುತ್ತೆ, ಒಂಥರ ಚಟಪಟ ಶಬ್ದ ಕೇಳುತ್ತಲ್ಲ ಅಡುಗೆ ಮನೆ, ಸಂತೋಷ ಆಗುತ್ತೆ. ಕರಿತಾ ಇದ್ರೆ ಹುರಿತಾ ಇದ್ರೆ ಆ ಶಬ್ದನೇ ನಮಗೆ ಸಂತೋಷ ಕೊಡುತ್ತೆ. ನಮ್ಮ ಬಾಯಲ್ಲಿ ಚಕ್ರನ ಮತ್ತೊಂದು ಕುರುಮ್ ಕುರುಮ್ ಅಂದ್ರೆ ಒಂಥರ ಸಂತೋಷ ಆಗುತ್ತೆ ಅದರಲ್ಲೂ ಕೂಡ. ನೋಡಿ, ಪಂಚೇಂದ್ರಿಯಗಳಲ್ಲಿ ಯಾವ ಕಡೆಯಿಂದ ಬಂದು ತಗೊಳಿದ್ರು ಕೂಡ ಸಂತೋಷ ಕೊಡುತ್ತೆ ಅದಂತ. ಅದೇ ರಸ ಅಂದರೆ ಅಂತ. ಚರ್ವ್ಯಮಾನತ್ವ, ರಸ್ಯಮಾನತ್ವ, ಚರ್ವಣ. ಚರ್ವಣ ಅಂದರೆ ಅದನ್ನು ಮತ್ತೆ ಮತ್ತೆ ಅಗದು ಸಂತೋಷ ಪಡೆದಿದೆಯಲ್ಲ, ಅದೇ ಅದು. ಹಾಗಾಗಿ ದೇವರು ಆಗಿದ್ದಂದಲೇ ಅದು ನೋಡಿದ ಕೂಡಲೇ ಸಂತೋಷ, ಕೇಳಿದ ಕೂಡಲೇ ಸಂತೋಷ, ಪರಿಮಳ ಬಂದ ಕೂಡಲೇ ಸಂತೋಷ, ಬಾಯೊಳಗಿದ್ದಾಗ ಸಂತೋಷ, ಮತ್ತು ಆ ಕರಗುವುದು ಅದು ದೇವರ ಪ್ರಧಾನ ಲಕ್ಷಣ. ಅದು ದೇವರು ನಮಗೆ ಹತ್ತಿರ ಆದರೆ ಸಾಕು, ನಾವು ಕರಗುತ್ತೇವೆ. ಕರಗಿಸುವಿಕೆ ಅನ್ನೋದು ಅಲ್ಲಿದೆ, ಅದಿಲ್ಲದೆ ದೇವರಿಲ್ಲ ಅಂತ. ಅವನು ನಮ್ಮನ್ನು ಕರಗಿಸೇ ಬಿಡ್ತಾನೆ. ಹಾಗಾಗಿ ಭಕ್ತರು ಕಣ್ಣೀರು ಹಾಕ್ತಾರೆ, ಎಷ್ಟೋ ಸರ್ತಿ ಕರಗಿ ಹೋಗ್ತಾರೆ, ಎಲ್ಲೋ ಕಳೆದೋಗಿರ್ತಾರೆ, ಯಾವುದೋ ಹೊತ್ತಾದ್ಮೇಲೆ ಎದ್ದು ಬರ್ತಾರೆ. ಮತ್ತೆ ಇದೆಲ್ಲ ಏನು ಅಂದರೆ ಇದೆ ಕರಗುವಿಕೆ ಅಂತ, ಅದಿದೆ ಅಲ್ಲಿ. ಮತ್ತು ಶಕ್ತಿ ಕೊಡುತ್ತೆ, ಅದು ಪುಷ್ಟಿ ಕೊಡುತ್ತೆ ಆಹಾರ. ನಾವು ದೇವರಲ್ಲಿ ಬೇಡೋದು ಅದನ್ನೇ, ಶಕ್ತಿ ಕೊಡು, ಶಕ್ತಿ ಇದೆಯಾ, ನಾವು ಶಕ್ತಿ ಕೊಡು, ಅದೇ ತಾನೇ ಕೇಳೋದು ದೇವರಲ್ಲಿ. ಅದನ್ನು ಕೊಡುತ್ತೆ ಅನ್ನ, ಶಕ್ತಿಯನ್ನು ಕೊಡುತ್ತೆ. ಯಂತ್ರ ನಡಿಬೇಕಾದ್ರೆ ಶಕ್ತಿ ಬೇಕು ತಾನೇ, ಪವರ್ ಇಲ್ಲ ಯಂತ್ರ ನಡೆಯೋದಿಲ್ಲ. ಇಂಧನ ಅಂದರೆ ಅದೇ, ಇಂಧನ ಅಂದರೆ ಅನ್ನ ಅಂತ ತಗೊಳ್ಳಿ ಇಂಧನವನ್ನು. ಅಲ್ಲಿ ಡೀಸೆಲ್ ಪೆಟ್ರೋಲ್ ಇದ್ದಾಗ ಇಲ್ಲಿ ಅನ್ನ ಅಂತ ತಗೊಳ್ಳಿ ನೀವು. ಡೀಸೆಲ್ ಪೆಟ್ರೋಲ್ ಯಾಕೆ ಬೇಕು ಅಂದರೆ ಶಕ್ತಿಯಾಗಿ ಪರಿಣಮಿಸುತ್ತೆ ಕೊನೆಗೋದು ಅಂತ ಆ ವಾಹನದಲ್ಲಿ. ಇಲ್ಲೂ ಕೂಡ ಅದೇ ಆಗೋದು ಅಂತ, ಅದು ಶಕ್ತಿಯಾಗಿ ಪರಿಣಮಿಸುತ್ತೆ ಅಂತ. ದೇವರು ಅಂದರೆ ಅದೊಂದು ಶಕ್ತಿ ಅಂತ, ಅದಾನೆ. ಅದು ಯಾರು ಇದನ್ನ ಯಾರು ಅಲ್ಲ ಅಂತ ಹೇಳೋದಿಲ್ಲ ಅಂತ, ಎಲ್ಲರೂ ಹೇಳೋದು ಅದನ್ನೇ. ಸುಮಾರು ನಾಸ್ತಿಕರು ಇದನ್ನ ಹೇಳ್ತಾರೆ, ಏನೊಂದು ಶಕ್ತಿ ಅದೊಂದು, ಅದೇ ಅದು ನಾವು ಹಿಡಿದದೆ ಅಂತ ಶಕ್ತಿ ಅದೊಂದು, ಅದನ್ನು ಕೊಡುತ್ತೆ ಅನ್ನ ಅಂತ. ಹಾಗಾಗಿ ದೇವರ ಲಕ್ಷಣಗಳೆಲ್ಲವೂ ಅಂತ ಮತ್ತೆ ತುಂಬುತ್ತೆ. ಅದು ದೇವರ ಸ್ವಭಾವ, ತುಂಬಿಕೊಳ್ತಾನೆ ಅವನು, ನಮ್ಮ ಒಳಗೆ ಬಂದು ತುಂಬಿಕೊಳ್ತಾನೆ. ಅನ್ನ ನಮ್ಮ ಒಳಗೆ ಬಂದು ತುಂಬಿಕೊಳ್ಳುತ್ತೆ. ಮತ್ತು ದೇವರಿಗೂ ನಮಗೂ ಅದ್ವೈತ ಆಗತ್ತೆ. ಕೊನೆಯಲ್ಲಾಗೋದೇನೆಂದರೆ ದೇವರನ್ನ ಕಂಡಾಗ, ದೇವರ ಹತ್ತಿರ ಹೋದಾಗ ಕೊನೆಯಲ್ಲಾಗೋದು ಅವನು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಎರಡು ಒಂದಾಗಿ ಹೋಗುತ್ತೆ. ಅಲ್ಲಿ ಒಂದರೊಳಗೊಂದು ಲೀನಾಗಿ ಹೋಗುತ್ತೆ, ಅದರೊಳಗೆ ಇದು ಲೀನಾಗಿ ಹೋಗುತ್ತೆ. ಸಂಧಿವನಲ್ಲಿ ಬಿಂದು ಲೀನವಾಗಿ ಹೋಗುತ್ತೆ. ಇಲ್ಲ ಆಹಾರದಲ್ಲಿ ಅದೇ ಆಗೋದು, ಒಳಗೆ ಬಂದ ಮೇಲೆ ಲೀನವಾಗುತ್ತೆ, ಒಂದಾಗಿ ಹೋಗುತ್ತೆ ನಮ್ಮೊಳಗೆ. ಎಲ್ಲ ಲಕ್ಷಣ ಬಂತು ನೋಡಿ. ದೇವರ ಬಗ್ಗೆ ಏನೇನು ಹೇಳ್ತಾರೋ ಅಥವಾ ದೇವರ ಹತ್ರ ಹೋದಾಗ ಏನೇನಾಗುತ್ತೆ ಅಂತ ಅದೆಲ್ಲ ಆಗ್ತಾ ಇದೆ ಇಲ್ಲಿ. ಹಾಗಾಗಿ ಭೃಗುವಿಗೆ ಅನ್ನಿಸ್ತು, ಅನ್ನಂ ಬ್ರಹ್ಮ, ಇದಿಲ್ಲದೆ ಇದ್ರೆ ಪ್ರಪಂಚ ಇಲ್ಲ. ಇಮಾನಿ ಭೂತಾನಿ, ಈ ಜೀವಗಳೆಲ್ಲ ಎಲ್ಲಿಂದ ಬಂದವು? ಅನ್ನದಿಂದ ಬಂದವು. ಯಾವುದರಿಂದಾಗಿ ಬದುಕಿದ್ದಾವೆ ಎಲ್ಲವೂ ಕೂಡ? ಏನು ಜಾತಾನಿ ಜೀವಂತಿ, ಹೇಗೋ ಹುಟ್ಕೊಂಡ್ಬಿಟ್ಟೆ, ಹುಟ್ಟಿದ ಮೇಲೆ ಬದುಕಬೇಕಲ್ಲ, ಆಗ ನಿನ್ನ ಹಂಗೇನಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ ಅಂತ.
ಅನ್ನದ ಹಂಗಿನಲ್ಲಿದೆ ಬದುಕು ಅಂತ. ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ವಿಸಂವಿಶಂತಿ, ಕೊನೆಗೆ ಹೋಗಿ ಲೀನವಾಗೋದು ಅನ್ನಮಯವಾದ ಪ್ರಪಂಚದಲ್ಲಿ. ದೇಹವನ್ನು ಪಂಚಭೂತಗಳಲ್ಲಿ ಲೀನ ಮಾಡಿದ ಮೇಲೆ ಅಲ್ಲೇ ಒಂದು ಗಿಡ ಬೆಳೆದು ಬರ್ಬೋದು, ಮರ ಬೆಳೆದು ಬರ್ಬೋದು, ಅಲ್ಲೇ ಒಂದು ಅನ್ನ ಸೃಷ್ಟಿ, ಅಲ್ಲಿ ಹೋಗಿ ಲಯ. ಹಾಗಾಗಿ ಅನ್ನಮಯವೀ ಪ್ರಪಂಚ, ಅನ್ನಮಯವೀ ಶರೀರ, ಇದೊಂದು ಕೋಶ. ಈ ಪ್ರಪಂಚ ಪರಮಾತ್ಮನಿಗೆ ಕೋಶ, ಅದೇ ಪರಮಾತ್ಮನಿಗೆ ಇಲ್ಲಿ ಕೋಶ. ಜೀವಾತ್ಮನಿಗೂ ಪರಮಾತ್ಮನಿಗೂ ಇಲ್ಲಿ ಕೋಶ ಯಾವುದಂದರೆ ಈ ಶರೀರವೆಂಬ ಚೀಲದೊಳಗೆ ಇಟ್ಟು ಕಳಿಸ್ಬಿಟ್ಟಿದ್ದಾರೆ. ಅದನ್ನು ಕೋಶದೊಳಗಿದೆ ಇದು. ಹಾಗಾಗಿ ಭೃಗುವಿಗೆ ಹಾಗೆ ಗೋಚರಿಸ್ತು. ಏನು ತಪ್ಪಿಲ್ಲ. ನಿನ್ನೆ ನಾವು ಹೇಳಿದ ಹಾಗೆ ಆ ಕೋಶ ಎಷ್ಟು ಚೆನ್ನಾಗಿದೆ ಅಂದರೆ ಮೂಲತಃ ಅದು ಶರೀರವೆಂಬಂಥ ಒಂದು ಅದ್ಭುತವಾಗಿರುವ ಯಂತ್ರ. ಶರೀರವನ್ನು ತುಂಬ ಬೈದಿದ್ದಾರೆ, ದಾಸರುಗಳು ಬೈದಿದ್ದಾರೆ, ಮತ್ತು ಕೆಲವರು ಬೇರೆ ಅಭಿಯುಕ್ತರು ಕೂಡ ಬೈದಿದ್ದಾರೆ ಶರೀರವನ್ನು. ಅದು ಏನೇನೋ ಹೇಳಿದ್ದಾರೆ ಶರೀರದ ಬಗ್ಗೆ. ಇದು ಮೂಳೆ ಮಾಂಸದ ತಡಿಕೆ, ಇದು ಶರೀರ ಅಂದರೆ. ಎಲ್ಲ ರೀತಿಯ ಅಶುಚಿಗೆ ನಿಧಾನ. ಒಂದು ಶ್ಲೋಕ ಹೇಳಿದ್ದು ನಿಮಗೆ ಇವತ್ತು, ಸರ್ವಾಶುಚಿ ನಿಧಾನಸ್ಯ. ಅದಕ್ಕಿಂತ ಜಾಸ್ತಿ ಶರೀರ ಬಯಕೆ ಆಗೋದಿಲ್ಲ. ಕೃತಘ್ನಸ್ಯ ವಿನಾಶಿನಃ ಶರೀರಕಸ್ಯ ಕೃತೆ ಮೂಢಾಃ ಪಾಪಾನೇ ಕುರ್ವತೆ. ಎಷ್ಟು ರೀತಿಯ ಅಶುಚಿ ಅಂತಿರ್ಬೋದೋ, ಕೊಳಕು ಅಂತಿರ್ಬೋದೋ, ಅದೆಲ್ಲಕ್ಕೂ ಇದು ಆಶ್ರಯದಾತ. ಇದು ಒಂದು ಶರೀರ ಅಂದರೆ. ಇದರ ಮೇಲಿನ ವ್ಯಾಪಾರ ಅಂತ ತೆಗೆದ್ರೆ ಮತ್ತು ಒಳಗಿರೋದು ಪೂರ್ತಿ ಅದೇನೆ ಅಂತ. ಎಲ್ಲ ರೀತಿಯ ಅಶುಚಿಗಳು. ಕೃತಘ್ನಸ್ಯ, ಕೃತಘ್ನ ಶರೀರ ಅಂದರೆ ಅಂತ ಕೃತಘ್ನ ಅಂತ ಕರೆದಿದ್ದಾರೆ. ಕೃತಘ್ನ ಅಂದರೆ ಈ ಮಾಡಿದ್ದನ್ನು ಇಟ್ಕೊಳ್ದೇ ಇರೋದು. ಕೃತಘ್ನ ಶಬ್ದಾರ್ಥ ಕೃತ ಅಂದರೆ ಮಾಡಿದ್ದು, ಘ್ನ ಅಂದರೆ ಹಾಳು ಮಾಡೋದು. ನಾವು ಮಾಡಿದ್ದನ್ನು ಹಾಳು ಮಾಡ್ಕೊಳ್ಳೋದು, ಮಾಡಿದ್ದನ್ನು ಇಟ್ಕೊಳ್ದೇ ಇರೋದು ಅಂತ. ಈ ಶರೀರಕ್ಕೆ ನೀವು ಏನೇ ಮಾಡಿ ಅದನ್ನ ಇಟ್ಕೊಳ್ಳೋದಿಲ್ಲ. ಎಷ್ಟು ಸಾರಿ ಊಟ ಹಾಕಿ, ಅದಕ್ಕೆ ಎಷ್ಟು ಸಾರಿ ತಿಂಡಿ ಹಾಕಿ, ಎಷ್ಟು ಸರ್ತಿ ಕಾಫಿ ಕೊಡಿ, ಟೀ ಕೊಡಿ, ಹಾಲು ಕೊಡಿ, ಇನ್ನೊಂದು ಕೊಡಿ, ಏನೋ ಇಟ್ಕೊಳುತ್ತಾ ಇದು ಕೊಟ್ಟಿದ್ದನ್ನು. ಆಯಿತು 2 ತಾಸಿಗೆ ಮತ್ತೆ ರೆಡಿ ಅಂತ, ಇನ್ನೇನು ಅಂತ, ಅದು ಹೋಯ್ತು ಅಂತ, ಅದು ಮುಗಿದೋಯ್ತು ಅಂತ, ಆ ಥರ ಅಂತ. ಈ ಲಂಚಕೋರು ಇಡ್ತಾರೆ, ಲಂಚಕೋರರ ಸ್ವಭಾವ ಕೂಡ ಹಾಗೆ ಇರುತ್ತೆ. ಅವ್ರು ಇವತ್ತು ಕೊಟ್ಟರೆ ನಾಳೆ ನೆನಪಿಲ್ಲ, ನಾಳೆ ಮತ್ತೆ ಕೊಡು ಅಂತ, ನಾಡಿದ್ದು ಮತ್ತೆ ಕೊಡು, ಮುಖ ಕಂಡ್ಕೊಳ್ಳೋ ಕೊಡು ಅಂತ. ಅದಂತ ಗೊತ್ತು. ಶರೀರದ ಸ್ವಭಾವ ಅದೊಂದು ಕೃತಜ್ಞ, ಅದು ಅಂತ. ಕೃತಜ್ಞಾತಿ ಕೃತಜ್ಞ ಅಂತ. ಕೊಡು 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 ಅಂತ ಹೇಳ್ತಾನೆ ಇರುತ್ತೆ. ಮತ್ತು ವಿನಾಶಿನಃ, ಇಷ್ಟಾಗಿ ಕೊನೆಗಾರ ಉಳಿಯುತ್ತಾ ಅಂದರೆ, ಜೀವನ ಇಡೀ ಇದಕ್ಕೆ ಸಾಕಿದ್ದಕ್ಕೆ ಉಳಿಯುತ್ತಾ ಅಂದರೆ ಕೊನೆಗೂ ಹೋಗೋದೆ, ನಾಶವಾಗಿ ಹೋಗುತ್ತೆ. ಸ್ವಚ್ಛವೋ ಸ್ವಚ್ಛ ಅಲ್ಲ, ಹೋಗಲಿ ಉಳ್ಕೊಳ್ಳುತ್ತಾ ಮಾಡಿದ್ದನ್ನು ಉಳ್ಕೊಳ್ಳೋದಿಲ್ಲ, ತಾನು ಉಳ್ಕೊಳ್ತಾನೆ ಉಳ್ಕೊಳ್ಳೋದಿಲ್ಲ. ಅದು ಇಂತಹ ಶರೀರದ ಬಗ್ಗೆ, ಶರೀರಕ್ಕೆ ಪಾಪ ಮಾಡ್ತಾರಲ್ಲಪ್ಪ ಮೂಢರು ಅಂತ ಆ ಸುಭಾಷಿತಕಾರ ಹೇಳ್ತಾನೆ. ಹೀಗೆ ಶರೀರವನ್ನು ಪರಿಪರಿಯಾಗಿ ನಿಂದಿಸಿದ್ದುಂಟು. ಆದರೆ ಅದೆಲ್ಲ ಯಾವಾಗ ಅಂದರೆ ಶರೀರ ಸದುಪಯೋಗ ಆಗದೆ ಇದ್ದಾಗ, ಶರೀರವನ್ನು ಕೆಡಿಸ್ಕೊಂಡ ಮೇಲೆ ಆ ನಿಂದೆಗಳ ಅನ್ವಯ ಆಗುವಂಥದ್ದು. ಇಲ್ಲದೆ ಇದ್ದರೆ ಶರೀರ ನಿಂದೆಗೆ ಯೋಗ್ಯ ಅಲ್ಲ. ದೇಹೋ ದೇವಾಲಯ ಪ್ರೋಕ್ತ, ದೇವಾಲಯ ಅದು. ಈ ಅನ್ನಮಯ ಕೋಶ ಅಂತನ್ನುವಾಗಲೂ ಕೂಡ ಹಾಗೆ ಅಂತ. ದೇವಾಲಯ ಕೋಶ ಅದಂತ, ದೇವರ ಕೋಶ ಅದಂತ. ಕೋಶ ಅಂದರೆ ಇಲ್ಲಿ ನಿಧಿ ಇಡ್ತಾರೋ ಅದು. ಅದನ್ನು ನೀವು ಹೇಗೆ ಅದನ್ನು ಅವಗಣನೆ ಮಾಡ್ತೀರಿ ಅಂತ, ಕಡೆಗಣಿಸೋಕ್ಕಾಗೋದಿಲ್ಲ ಅದನ್ನು ಅಂತ. ತುಂಬ ಪವಿತ್ರವಾದದ್ದು, ತುಂಬ ಶ್ರೇಷ್ಠವಾದದ್ದು, ಅದ್ಭುತವಾಗಿರುವ ಸಾಧನ. ಆಧ್ಯಾತ್ಮಿಕವಾಗಿ ನೋಡಿದರೆ ಅಷ್ಟು ದೊಡ್ಡ ದೇವರನ್ನು ನಮಗೆ ಕೊಡಿಸ್ಕೊಡುತ್ತೆ ಅದೊಂದು. ಆ ಒಂದು ಮೆಕಾನಿಸಮ್ ಇಟ್ಕೊಂಡಿದೆ ತನ್ನಲ್ಲಿ ಅದೊಂದು ಶರೀರ ಅಂದರೆ. ಈ ಶರೀರದ ವಿನ್ಯಾಸವೇ ರಚನೆಯೇ ಆಗಿದೆ. ಎಲ್ಲಕ್ಕಿಂತ ಮೇಲೆ ಮಸ್ತಿಷ್ಕವನ್ನು ಇಡುವಾಗ ಈ ಶರೀರದ ರಚನೆಯಲ್ಲಿ ದೇವರು ಜ್ಞಾನ ಸರ್ವೋಪರಿ ಇಲ್ಲಿ ಸಾಧನೆ ಮಾಡೋಕ್ಕೆ ಸಾಧನ ಅಂತ. ಅಲ್ಲೇ ಮೆಸೇಜ್ ಇದೆ ನಮಗೆ ಅಂತ, ಯಾತಕ್ಕಿದೆ ಶರೀರ ಅಂತ ಅನ್ನೋದು. ಹಾಗಾಗಿ ಅತ್ಯದ್ಭುತವಾಗಿರೋದು. ವೈಜ್ಞಾನಿಕ ನೋಡಿದ್ರು ಕೂಡ ಹಾಗೆ. ವಿಜ್ಞಾನಿಗಳಿಗೆ ಇವತ್ತಿಗೂ ವಿಸ್ಮಯ ಇದು. ಎಷ್ಟು ವ್ಯವಸ್ಥೆಗಳು, ಎಷ್ಟು ಸೂಕ್ಷ್ಮವಾದ ವ್ಯವಸ್ಥೆಗಳು, ಎಂತೆಂಥ ಅದ್ಭುತಗಳು. ಈ ಒಂದು ಗಾಯವಾಗಿ ಗಿತ್ತೋದ್ರೆ ನೀವು ಏನು ಮಾಡಬೇಡಿ, ತಾನೇ ಮತ್ತೆ ಕೊಡ್ಕೊಡುತ್ತೆ, ತಾನೇ ಸರಿಯಾಗುತ್ತೆ. ಎಂಥ ಅದ್ಭುತ ನೋಡಿದ್ದು, ಎಂಥ ಅದ್ಭುತ ಇರ್ಬೋದು ಅಂತ. ಇನ್ಯಾವುದಿದೆ ಆ ಥರ ಪ್ರಪಂಚದಲ್ಲಿ ಅಂತ? ಮನುಷ್ಯ ಮಾಡಿದ್ದು ಯಾವ್ದಾದ್ರು ಆಗಿದೆಯಾ? ಕಾರಲ್ಲಿ ಒಂದು ಪಾರ್ಟ್ ಹೋಯ್ತು ಅಂದರೆ ಗ್ಯಾರೇಜಿಗೆ ಹೋಗ್ಬೇಕು ನೀವು, ಬೇರೆ ದಾರಿಯಲ್ಲಿ ಹೋಯ್ತು ಅಂದ್ರೆ ಹೋಯ್ತಾ ಇದು, ಬೇರೆ ಪಾರ್ಟ್ ತರಿಸಿ ಹಾಕಬೇಕು, ಆಮೇಲೆ ಮೊದಲಾಗ ಆಗೋದಿಲ್ಲ ಅದು. ಅದು ಶರೀರ ಮಾತ್ರ ಹಾಗಲ್ಲ, ತಾನೇ ಸರಿಯಾಗೋ ವ್ಯವಸ್ಥೆ ಅದರಲ್ಲಿ ಅಂತ. ಮತ್ತು ಎಷ್ಟು ಸೂಕ್ಷ್ಮ ಆಗಿರೋ ವಿಷಯಗಳು ಅಂತ.
ಆ ನಾಡಿಗಳನ್ನೇ ಒಂದ್ರ ಮುಂದೆ ಒಂದು ಸಾಲಾಗಿ ಇಡ್ತಾ ಹೋದರೆ, ಜೋಡಿಸ್ತಾ ಹೋದರೆ ಈ ಭೂಮಿನ ಸುತ್ತಬೋದಂತೆ ಅದರಲ್ಲಿಂದ, ಒಂದು ಮನುಷ್ಯನ ಶರೀರದಲ್ಲಿ. ಅಂದರೆ ಎಷ್ಟಿರ್ಬೋದು ವ್ಯವಸ್ಥೆ ಅಲ್ಲಿಂದ. ಹಾಗಾಗಿ ವೈಜ್ಞಾನಿಕವಾಗಿ ಅದ್ಭುತವೇ ಅದೊಂದು, ಆಧ್ಯಾತ್ಮಿಕವಾಗಿ ಖಂಡಿತ ಅದ್ಭುತ ಅದೊಂದು. ಇದರಿಂದ ಮಾಡಲಾಗೋದೇ ಇಲ್ಲ. ನಿಮ್ಗೆ ಏನು ಬೇಕು ಅಂದರೂ ಕೂಡ ತಂದುಕೊಡುತ್ತೆ ಅದಂತ. ಅಷ್ಟಸಿದ್ಧಿಗಳು ಈ ಶರೀರಕ್ಕೆ ಅಧೀನ. ಅಷ್ಟಸಿದ್ಧಿಗಳು ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅನ್ನೋ 8 ಸಿದ್ಧಿಗಳು. 8 ಅದ್ಭುತವೇ ಅಂತ. ಇದನ್ನೆಲ್ಲ ಸಾಧನೆ ಮಾಡ್ಬೋದು ಅಂತ. ಸಮುದ್ರವನ್ನು ಹಾರಬಹುದು ಅಂತ ಹನುಮಂತ ತೋರಿಸಿದ್ದಾನೆ. ಪರ್ವತಾಕಾರ ಆಗ್ಬೋದು, ಒಂದು ಬೆಕ್ಕಿನ ಆಕಾರ ತಾಳ್ಬೋದು, ಬೆಕ್ಕಿನಷ್ಟು ಚಿಕ್ಕ ಆಕಾರ ತಾಳ್ಬೋದು. ಪ್ರಸಿದ್ಧಂಶಕ ಮಾತ್ರ ಸನ್ ಹನುಮಂತ ತೋರಿಸಿದ್ದಾನೆ ಅಲ್ಲಿ. ಏನೋ ಬೇಕಾದ್ರೆ ಎತ್ತಬೋದು, ಎಂಥದನ್ನು ಬೇಕಾದ್ರೆ ಎತ್ತಬೋದು. ಈ ಶರೀರದಿಂದ ಅಸಂಭವವಾದ ಯಾವುದೂ ಇಲ್ಲ ಅಂತ. ಈ ಪ್ರಪಂಚವನ್ನೇ ಆಳ್ಬೋದು, ಬ್ರಹ್ಮಾಂಡವನ್ನೇ ಆಳ್ಬೋದು ಶರೀರದ ಮೂಲಕವಾಗಿ. ಮನುಕುಲವನ್ನೇ ಉದ್ಧಾರ ಮಾಡ್ಬೋದು, ಜೀವ ಸಂಕುಲವನ್ನೇ ಉದ್ಧಾರ ಮಾಡ್ಬೋದು, ಹಾಳು ಮಾಡ್ಬೋದು. ವಿಶ್ವಾಮಿತ್ರ ನೋಡಿ ಪ್ರತಿ ಸೃಷ್ಟಿಯನ್ನೇ ಮಾಡ್ತಾನೆ, ಪ್ರಳಯವನ್ನೇ ಮಾಡ್ಬೋದು ಅಂತ. ಶ್ರೀರಾಮ ಧನುಸ್ಸೆತ್ತಿ ನಿಂತನಂತ ಪ್ರಳಯ ಮಾಡ್ತೇನೆ ಅಂತ. ಪ್ರಪಂಚವೇ ನಡುಗಿತ್ತು ಆಗ ಅಂತ. ಸಾಧ್ಯತೆ ಇದೆ ಅಂತ. ಒಂದು ದೇಹಕ್ಕೆ ಆ ಸಾಧ್ಯತೆಗಳಿದೆ ಅಂತ. ಆ ಸಾಧ್ಯತೆಗಳು ಅನಂತ ಅಂತ. ಹಾಗಾಗಿ ದೇಹದಲ್ಲಿ ದೇವರ ಲಕ್ಷಣ ಎಲ್ಲವೂ ಇದೆ, ನಾವು ಅದನ್ನು ಅಲಗಲಿಯೋಕ್ಕಾಗೋದೇ ಇಲ್ಲ ಅಂತ. ಈಗ ದುರುಪಯೋಗ ಆಗ್ತಾ ಇದೆ, ಕೆಟ್ಟಿದೆ ಅದು ಅಂತ. ಈಗ ಒಂದು ಒಳ್ಳೆಯ ಒಂದು ಬೆಂಚ್ ಕಾರು ಅಂತ ಅಂದ್ಕೊಳ್ಳಿ ನೀವು. ಬೆಂಚ್ ಕಾರಿಗೆ ಓಡೋ ಶಕ್ತಿ ಇದೆ, ಅದು 180 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಬೋದು, 280 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಬೋದು, ನಿಜ ಖಂಡಿತವೇ ಅದು. ನೀವು ಹಾಳು ಮಾಡಿದರೆ ಓಡೋದಿಲ್ಲ ಅದು. ಆವಾಗ ಬೆಂಚ್ ಕಾರೇ ಹಾಗೆ ಅಂತ ಹೇಳೋಕ್ಕಾಗತ್ತಾ? ನೀನು ಹಾಳು ಮಾಡಿಕೊಂಡ್ರೆ ಯಾರು ಜವಾಬ್ದಾರಿ ಅದಕ್ಕೆ? ನೀನು ಬೈಬೇಕಷ್ಟೇ ಹೊರತು ಅದನ್ನಲ್ಲ ಅಂತ. ಅದಕ್ಕಿತ್ತು ಯೋಗ್ಯತೆ. ಹಾಗೆ ಶರೀರಕ್ಕೆ ಕೂಡ ಅಂಥ ಅದ್ಭುತವಾಗಿರುವ ಸಾಧ್ಯತೆಗಳಿದ್ದವು ಅಂತ. ಭಗವನ್ಮಯ ಅದು. ಈವರೆಗೆ ಯಾರೆಲ್ಲ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿದಾರೋ ಎಲ್ಲ ಇದರ ಮೂಲಕವೇ ಮಾಡಿರೋಂಥದ್ದು. ನಮಗೆಲ್ಲಿ ಹಕ್ಕು ಬೈಯೋದಕ್ಕೆ ಅದನ್ನಂತ. ಯಾರ್ಯಾರು ಮಾಡಿದಾರೋ, ಯಾರ್ಯಾರು ಯಾವ್ಯಾವ ಸಾಧನೆ ಮಾಡಿದಾರೋ ಅವರೆಲ್ಲರೂ ಇದರ ಮೂಲಕವೇ ಮಾಡಿರೋದು. ಅದು ಚತುರ್ಮುಖ ಬ್ರಹ್ಮ ಆಗಿ ಕೊಡ್ತಿರೋದು ಕೂಡ ಈ ಇಂಥದ್ದೊಂದು ಶರೀರ ಬಳಸ್ಕೊಂಡು ಅಲ್ಲಿವರೆಗೂ ಹೋಗಿ ತಲುಪಿರೋದು ಅಂತ. ಸೃಷ್ಟಿಕರ್ತ ಆಗಿದ್ದಾನೆ ಅವನಂತ. ಅಲ್ಲಿ ಕೂಡ ಒಂದು ಜೀವವೇ ಇದೆ ಅಂತ ಹೇಳ್ತಾರೆ ಬ್ರಹ್ಮನಲ್ಲಿ ಕೂಡ ಅಂತ. ಇಡೀ ಪ್ರಪಂಚ ಸೃಷ್ಟಿ ಮಾಡೋ ಶಕ್ತಿ ಬಂತು ನೋಡೋದಕ್ಕೆ ಅಂತ. ಅಷ್ಟು ಸಾಧ್ಯತೆಗಳು. ಆಗ ನೀವು ಅದನ್ನು ದೇವರಲ್ಲಂತ ಹಾಗೆ ಹೇಳ್ತೀರಿ. ಅದು ಹೌದು, ಅದು ಹೌದು. ಹಾಗೆ ನಿನ್ನೆ ಚೂರು ಹಗುರವಾಗಿ ಹೇಳಿದಾಗೇನೆ ಈಗ ಹೌದು, ಆದ್ರೆ ಅಂಗಿ ಅಲ್ಲ ಅಂತ ಅನ್ನೋಕ್ಕಾಗಲ್ಲ ಅಂತ. ವ್ಯಕ್ತಿಯನ್ನು ಸಂಬೋಧನೆ ಮಾಡುವಾಗ ಅವನು ಹಾಕಿದ ಅಂಗಿನ ಸೇರಿಸಿ ಸಂಬೋಧನೆ ಮಾಡ್ತೇವೆ. ಈ ಒಂದು ಪುಸ್ತಕದಲ್ಲಿ ಮೊದಲು ಕೊನೆಗೆ ಬೈಂಡ್ ಇರುತ್ತಲ್ವಾ, ಈಗ ನಾವು ಬೈಂಡ್ ಹಾಕಿರ್ತೀವಲ್ಲ ಮೇಲ್ಗಡೆಯಿಂದ, ಕಾಗದದ ಯಂತ್ರದ್ದು ಬೈಂಡ್ ಮಾಡಿರ್ತೀವಲ್ಲ ಪುಸ್ತಕ. ಈಗ ಅದ್ರ ಮೇಲೆ ಬರೆದಿರುತ್ತೆ ಇಂಥ ಪುಸ್ತಕ ಅಂತ ಹೆಸರು ಬರೆದಿರುತ್ತೆ. ಅದನ್ನು ಸೇರಿ ನಾವು ಪುಸ್ತಕ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಿದೆ ಒಂದು ಪುಸ್ತಕ ಮತ್ತು ಬೈಂಡ್ ಇದೆ ಅಂತ ಹೇಳೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಅಂತ. ಅದು ಸೇರೋಯ್ತು ಅಂತ. ಹಾಗೆ ಒಂದು ಕವರ್ನ ಹಾಗೆ ಬಂತು ಅಂದರೂ ಕೂಡ, ಆವರಣವಾಗಿ ಬಂತು ಅಂತೂ ಕೂಡ ಅದಕ್ಕೆ ಅದರ ಯೋಗ್ಯತೆ ಬಂತು ಅಂತ. ಅದು ಅದೇ ಆಯಿತು ಅಂತ. ಈಗ ಒಂದು ಮಠ ಅನ್ನುವಾಗ ಎಷ್ಟು ಆವರಣಗಳು ಸೇರಿ ಮಠ ಆಯಿತು ನೋಡಿ. ಸರಿಯಾಗಿ ಹೇಳಬೇಕು ಅಂದ್ರೆ ಒಳಗಿರೋ ಮೂರ್ತಿ, ಇನ್ನೂ ಸರಿ ಹೇಳಬೇಕು ಅಂದ್ರೆ ಒಳಗಿರೋ ಚೈತನ್ಯ, ಅದು ಮಠ. ನಿಜವಾಗಿ ಮಠ ಅಂದರೆ ಅದು ಅಂತ. ಗುರು ಅಂದರೆ ಅರಿವು. ಅಂತಿಮವಾಗಿ ಗುರು ಅಂದ್ರೆ ಏನಂದರೆ ಒಂದು ಬೆಳಕು ಮಾತ್ರ ಅಂತ, ಒಂದು ತಿಳುವಳಿಕೆ ಮಾತ್ರ ಅಂತ. ಆ ತಿಳುವಳಿಕೆ ಒಂದು ಕವರ್ ಬಂತು. ನೀವು ಅದನ್ನು ಗುರು ಅಂತ ಕರೆಯೋದಿಲ್ವಾ? ಶಂಕರನ್ನು ಗುರು ಅಂತ ಹೇಳ್ತೇವೆ ನಾವು. ಆ ವ್ಯಕ್ತಿತ್ವವನ್ನು ಗುರು ಅಂತ ಹೇಳೋದಿಲ್ವ ನಾವು ಅಂತ. ಅದಕ್ಕೆ ಉದಾಹರಣೆ ನಮ್ಮ ರಾಮಭದ್ರಾಚಾರ್ಯ ಉದಾಹರಣೆ ಕೊಡ್ತಾ ಇದ್ರು ಅದಕ್ಕೆ. ಈಗ ದೀಪ ಅಂದರೆ ಯಾವುದು ಅಂತ ಕೇಳೋರು ಅವರು. ದೀಪ ಅಂದರೆ ಯಾವುದು? ನಿಜವಾಗಿ ದೀಪ ಅಂದರೆ ಯಾವುದು? ದೀಪ ಅಂದರೆ ಸುಮಾರು ಐಟಮ್ ಇದೆ ಅಲ್ಲಿ. ಅದರಲ್ಲಿ ಯಾವುದು ದೀಪ ಅಂದರೆ ಯಾವುದು ಬೆಳಕನ್ನು ಕೊಡುತ್ತೋ ಅದು ದೀಪ. ಅದು ಈ ಪ್ರಿನ್ಸಿಪಲ್ ಒಪ್ಪೋದಾದರೆ, ಬೆಳಕನ್ನು ಕೊಡೋದು ದೀಪ ಅಂತ ಪ್ರಿನ್ಸಿಪಲ್ ಒಪ್ಪೋದಾದರೆ, ಬೆಳಕನ್ನು ಯಾವುದು ಕೊಡ್ತು? ಆ ಜ್ವಾಲೆ ಮಾತ್ರ ತಾನೆ. ಬತ್ತಿ ದೀಪ ಅಲ್ಲ, ಎಣ್ಣೆ ದೀಪ ಅಲ್ಲ, ಆ ಪಾತ್ರ ದೀಪ ಅಲ್ಲ. ಮತ್ತು ಅಷ್ಟು ಸೇರಿ ದೀಪ ಅಂತ ಯಾಕೆ ಕರೆದಿದ್ದು? ದೀಪ ತಗೊಂಬಂದ್ರೆ ಆ ಜ್ವಾಲೆ ಮಾತ್ರ ತರ್ತೀರಾ? ತರಕ್ಕಾಗತ್ತಾ? ಆಗಲ್ಲ ಅಲ್ವಾ? ಆ ದೀಪಕ್ಕೆ, ಆ ಜ್ವಾಲೆಗೆ ಅಭಿವ್ಯಕ್ತ ಆಗೋದಕ್ಕೆ ಅದೆಲ್ಲ ಬೇಕಾಗತ್ತೆ ಅಂತ. ಬತ್ತಿ ಇಲ್ಲದೆ ಎಲ್ಲಿರೋದು ಜ್ವಾಲೆ? ಅದು ಪಾಪ ಇರೋದಾದ್ರೂ ಎಲ್ಲಿ? ಅದು ಬತ್ತಿ ಇರಬೇಕು ಹೆಚ್ಚು ಕಾಲ ಅಂದರೆ ಎಣ್ಣೆ ಬೇಕು ಅದಕ್ಕೆ. ಈ ಬತ್ತಿ ಎಣ್ಣೆ ನಿಲ್ಲಕ್ಕೂ ಒಂದು ಪಾತ್ರ ಬೇಕು ಅದಕ್ಕೆ ಕೆಳಗಡೆಗೆ. ಅಷ್ಟು ಸೇರಿ ದೀಪ ಅಂತ ಕರಿತೇವೆ ನಾವು ಅದನ್ನು. ಹಾಗೆ ಗುರು ಅಂತ ಅನ್ನುವಾಗ ನಿಜವಾಗಿ ಆ ಅರಿವೇ ಗುರು.
ಆದರೆ ಅರಿವು ಎಲ್ಲರೂ ಒಂದು ಕಡೆ ನಿಲ್ಬೇಕಲ್ಲ, ಎಲ್ಲಿಂದ ವ್ಯಕ್ತ ಆಗಬೇಕು ಅದು ಅಂತ. ಆಗ ವ್ಯಕ್ತಿಗೆ ಗುರು ಅಂತ ಹೆಸರು ಬಂತು. ಹಾಗೇನೆ ನಾವು ಆತ್ಮ ಅಥವಾ ಪರಮಾತ್ಮ ಅಂತ ಯಾವುದನ್ನು ಕರಿತೇವೆ, ಅದು ಅಭಿವ್ಯಕ್ತ ಆಗಬೇಕಾದ್ರೆ ಒಂದು ಮಾಧ್ಯಮ ಬೇಡವಾ? ಅದು ಹೇಗೆ ಒಂದು ಜ್ವಾಲೆಗೆ ಬತ್ತಿ, ಎಣ್ಣೆ, ಪಾತ್ರೆಗಳು ಬೇಕು, ಹಾಗೆ ತಾನೇ ಈ ಶರೀರ ಬಂದಿದ್ದು. ಅದನ್ನು ಸೇರಿನ ದೀಪ ಅಂತ ಕರೆಯೋದಿಲ್ವಾ? ಹಾಗೆ ಇಲ್ಲೂ ಅದನ್ನು ಸೇರಿ ಬ್ರಹ್ಮ ಅಂತ ಕರಿ, ಅನ್ನಂ ಬ್ರಹ್ಮೇತಿ ವ್ಯಜಾನ ಇದೆ ಅದು ಅಂತ. ಇಲ್ಲಿಂದ ನೋಡುವಾಗ ದೀಪ ಅಂದರೆ ಇಡೀ ಸೇರೆ ಹೇಳ್ತೇನೆ ಅದನ್ನು. ಇನ್ನು ಸೂಕ್ಷ್ಮ ವಿಶ್ಲೇಷಣೆಗೆ ಹೋದಾಗ ಇಲ್ಲ, ಆ ಜ್ವಾಲೆ ಅಂತ, ಅಂತಿಮವಾಗಿ ನೋಡಿದ್ರೆ ಆ ಜ್ವಾಲೆ ಅಂತ. ಹಾಗಂತ ಜ್ವಾಲೆಯೇ ದೀಪ ಅಂತ ಹೇಳಿದ ಮೇಲೂ ಕೂಡ ಉಳಿದಿದ್ದನ್ನು ಉಪೇಕ್ಷೆ ಮಾಡೋಕ್ಕಾಗೋದಿಲ್ಲ ಅಂತ. ಜ್ವಾಲೆ ತೆಗೆದ ಮೇಲಿಡು ಅಂದರೆ ಇಡೋಕ್ಕಾಗೋದಿಲ್ಲ ಅದನ್ನು, ಅದರ ಮೂಲಕನೇ ವ್ಯಕ್ತ ಆಗಬೇಕು ಅಂತ. ಹಾಗಾಗಿ ಜರೆಯುದಿರು ತೋರ್ಕೆಗಳ ಇವುಗಳನ್ನು ಜರಿಯಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನು ಮಾಯೆ ಅಂತ ಜರೆದು ಬಿಡೋಕ್ಕೆ ಸಾಧ್ಯ ಇಲ್ಲ. ಈ ಅನ್ನಮಯವಾದ ಶರೀರವೇ ಮಾಧ್ಯಮ ಆಗುತ್ತೆ ಬ್ರಹ್ಮ ಸಾಧನೆಗೆ. ಅಥವಾ ಕೇವಲ ಅನ್ನ ಅಂತ ತೊಗೊಂಡ್ರೂ ಕೂಡ ಅದು ಸಾಧನ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ. ಹಾಗಾಗಿ ಸಾಧನವನ್ನು ಕೂಡ ನಾವು ಯಾವುದರಿಂದಾಗಿ ನಮಗೆ ಸಿಗುತ್ತೋ ಅದನ್ನು ಅದೇ ಹೆಸರಿಂದ ಕರಿತೇವೆ, ಕರೆಯೋ ಪದ್ಧತಿ ಇದೆ. ಈಗ ಇದು ಆಹಾರ ಶುದ್ಧವು ಸತ್ವಶುದ್ಧಿ. ಅನ್ನ ಶುದ್ಧವಾಗಿದ್ದರೆ ಸತ್ವ ಶುದ್ಧ ಆಗುತ್ತೆ ನಮ್ಮದು. ಸತ್ವ ಶುದ್ಧವಾದರೆ ಸ್ಮೃತಿ ಪ್ರಾಪ್ತಿ ಆಗುತ್ತೆ, ಮರೆತು ಹೋಗೋದು ನೆನಪಾಗತ್ತೆ ನಮಗೆ. ನೆನಪಾದರೆ ಮುಕ್ತಿ. ಆ ಮರೆತು ಹೋದ ಮೂಲ ಸತ್ಯ ನೆನಪಾದ ಕೂಡಲೇ ಮುಕ್ತಿ ಅನ್ನುವಾಗ ಮುಕ್ತಿಗೆ ಅನ್ನ ಮಾಧ್ಯಮ ಆಯಿತು. ಯಾವುದರಿಂದಲೋ ಅದಕ್ಕೂ ಅದೇ ಹೆಸರು ಬರುತ್ತೆ ಅಂತ. ಅದಕ್ಕೆ ರಾಮಭದ್ರಾಚಾರ್ಯ ಉದಾಹರಣೆ ಕೊಡೋರು ಯಾವಾಗಲೂ. ಈಗ ಬಡಿಸ್ಬೇಕಾದ್ರೆ ಸಾಂಬಾರು ತೊಗೊಂಡು ಬರ್ತಾ ಇರ್ತಾನೆ ಯಾರೊಬ್ಬನು ಬಡಿಸೋನು, ನಮಗೊಂದು ಹೆಸರು ಗೊತ್ತಿಲ್ಲ, ನಮಗೆ ಸಾಂಬಾರು ಬೇಕಾಗಿದೆ, ಸಾಂಬಾರು ಅಂತ ಕರಿತೀವಿ ನಾವು. ನೀರು ಬಡಿಸ್ತಾ ಇರ್ತಾರೆ ಯಾರು, ನೀರು ಅಂತ ಕರಿತೀವಿ ನಾವು. ನೀರವನು ನೀರು ಅಂತ ಕರಿತೀವಲ್ಲ, ಅವನು ಯಾರು ಒಬ್ಬರು ಪ್ರಪಂಚದಲ್ಲಿ ಇಲ್ಲಿವರೆಗೆ ನಾನು ನೀರಲ್ಲ ಅಂತ ಹೇಳಿದಾರ, ಬಂದು ನೀರು ಬೆಳೆಸಿದ್ದಾರೆ ಅಂತ, ನೀರು ಅಂತ ಕರೆದಾಗ ಅಂತ. ನೀರು ಅಂತ ಹೆಂಗೆ ಕರಿತೀರಿ ನೀವು ಅವ್ರನ್ನ? ಈ ಸಾಂಬಾರಿಗೆ ಕೆಲವು ಕಡೆ ಹುಳಿ ಅಂತ ಕರೀತಾರೆ ಅದನ್ನು. ಹುಳಿ ಅಂತ ಕರಿತಾರೆ, ಉಪ್ಪು ಕೂಡ ಬೇಜಾರು ಮಾಡ್ಕೊಡೋದಿಲ್ಲ ಅವನು ಅಂತ, ಬಂದು ಬಡಿಸ್ತಾನೆ ಅದನ್ನ ಅವನು ಅಂತ. ಪ್ರಿನ್ಸಿಪಲ್ ಏನಲ್ಲಿ ಅಂತ, ಅದು ಹೇಗೆ ಅದು ಬರುತ್ತೆ ಅಂತ. ಅದು ಬಿಡಿ, ಯಾರೋ ಕಸಬರಕೆ ಮಾಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ, ಕಸಬರಕೆ ಅಂತ ಕರಿತೀವಿ ನಾವು ಅಂತ, ಅವ್ನು ಬರ್ತಾನ ಅವನು ಅಂತ. ನಾನು ಚೂರು ಬೇಜಾರು ಮಾಡ್ಕೊಡದೆ ಬರ್ತಾನೆ ಅವನು ಅಂತ, ಕಸಬರಕೆ ಅವನು ಅವನಾಗಿ ಬರ್ತಾನೆ. ನಿಜವಾಗಿ ಕಸಬರಕೆ ತಗೊಂಡ್ಬರ್ಬೇಕು ಅವನು, ಹಂಗೆ ಅಂದಿದ್ದಕ್ಕೆ ಆಯುಧವಾಗಿ ಹಾಗೆ ಮಾಡಲ್ಲ ಅವನು, ಖುಷಿ ಆಗುತ್ತೆ ಅವನಿಗೆ ಅಂತ. ಇದೆಲ್ಲ ಪ್ರಿನ್ಸಿಪಲ್ ಏನು ಅಂದರೆ, ಈಗ ಅವನೇ ಕಸಬರಕೆ ಅಲ್ಲದೆ ಇದ್ರು ಅವನಿಂದ ಸಿಗುತ್ತೆ ಅದು ಅಂತ. ಹಾಗೆ ಅವನ ಹೆಸರನ್ನು ಕರೆದಿದ್ದು ಅಂತ. ಇವಾಗ ನೀರು ಬಿಡಿಸ್ತಾ ಇದ್ದಾನೆ, ನಾವು ನೀರಲ್ಲ ಅವನು, ಆದರೆ ಅವನ ಮೂಲಕ ನೀರು ಸಿಗುತ್ತೆ ಅಂದರೆ ಅವನಿಗೂ ಹೆಸರು ಬಂತು ಅಂತ. ಯಾವುದ್ರ ಮೂಲಕ ನಮಗೆ ನಮಗೆ ಬೇಕಾದರೆ ಪ್ರಾಪ್ತಿ ಆಗುತ್ತೋ ಅದಕ್ಕೂ ಹೆಸರು ಬರುತ್ತೆ ಅಂತ. ಹಾಗೆ ಅನ್ನದ ಮೂಲಕ ನಮಗೆ ಬ್ರಹ್ಮದ ಪ್ರಾಪ್ತಿ ಆಗುತ್ತೆ ಅಂತಾದರೆ ಅನ್ನಕ್ಕೂ ಹೆಸರು ಬರುತ್ತೆ ಅಂತ. ಆ ಲಕ್ಷಣ ಅಲ್ಲೂ ಬರುತ್ತೆ ಅಂತ. ಅದಕ್ಕೂ ಅಂಥದ್ದೊಂದು ಕನೆಕ್ಷನ್ ಇದೆ ಅಲ್ವಾ? ಕನೆಕ್ಷನ್ ಇದ್ಮೇಲೆ ಹರಿದು ಬರುತ್ತೆ ಅಲ್ಲಿಂದ ಅಲ್ಲಿಗ ಆ ಬಾಂಧವ್ಯ ಇದೆ ಅಂತ. ಅದು ಅದೇ ಅಂತ, ಇದಕ್ಕೆ ದಾರಿ ಮಾಧ್ಯಮ ಅಂತ. ಹಾಗಾಗಿ ಮಾರ್ಗ ಮತ್ತು ಲಕ್ಷ್ಯಗಳು ಒಂದೇ ಆಗ್ತವೆ ಅಂತ. ಅಂತಿಮವಾಗಿ ಮಾರ್ಗ ಹೋಗಿ ಲಕ್ಷ್ಯದಲ್ಲಿ ಸೇರುತ್ತೆ ತಾನೆ, ಅದಕ್ಕೆ ಮಾರ್ಗ ಅಂತ ಹೆಸರು. ಇದ್ರ ಮಾರ್ಗ ಏನದು? ಅಂತಿಮವಾಗಿ ಹೋಗಿ ಲಕ್ಷ್ಯದಲ್ಲಿ ಸೇರಿ ಒಂದಾಗಬೇಕದು ಅಂತ. ಹಾಗೆ ಯಾವುದರಿಂದಲೂ ಅದಕ್ಕೂ ಹೆಸರು ಬರುತ್ತೆ. ಅದಕ್ಕೆ ಉದಾಹರಣೆ ಅದು, ಊಟಕ್ಕೆ ಗೊತ್ತಾಗ ಅತಿ ಸರಳ ಉದಾಹರಣೆ, ಸುಲಭವಾಗಿ ಗೊತ್ತಾಗಂಥದ್ದು. ನೀರು ಅಂತ, ನೀರು ಅಂದ ತಕ್ಷಣ ತಿರುಗಿ ನೋಡ್ತಾನೆ ಕೂಡಲೇ ಅವನು ಹೆಸರು ಇಟ್ಟಾಗೆ. ಏನು ತಗೊಂಡ್ಬರ್ತಾನೆ ಅವನು, ನೀರು ಬಡಿಸ್ತಾನೆ. ಮತ್ತೆ ಏನು ಮತ್ತೆ ನೀರು ಬೇಕಂತ ಕೇಳಲ್ಲ ಅವನು, ಬಂದು ಬಡಿಸ್ತಾನೆ ಕೂಡಲೇ ಅಂತ. ಅದು ಅಷ್ಟರ ಮಟ್ಟಿಗೆ ನೀರಿಗೂ ಅವನಿಗೂ ಒಂದು ಅದ್ವೈತ ಬಂದ್ಬಿಟ್ಟಿದೆ ನೋಡಿ, ಒಂದು ಅಭೇದ ಬಂದ್ಬಿಟ್ಟಿದೆ ನೋಡಿ ಅಂತ. ಹಾಗೆ ಯಾವುದರ ಮೂಲಕ ನಮಗೆ ಬ್ರಹ್ಮ ಪ್ರಾಪ್ತಿಯೋ ಅದು ಬ್ರಹ್ಮವೇ. ಬ್ರಹ್ಮವನ್ನು ಕೊಡಬೇಕಾದ್ರೆ ಬ್ರಹ್ಮ ಅಲ್ಲದೆ ಬೇರೆ ಅದಕ್ಕೊಂದು ಕೊಡೋ ಯೋಗ್ಯತೆ ಇಲ್ಲ ಅಂತ. ಅದೇ ಬ್ರಹ್ಮವೇ ಇಲ್ಲಿ ಬಂದು ಈ ರೂಪದಲ್ಲಿ ನಮಗೆ ತಾನು ಕೊಡ್ತಾ ಇದೆ ಅಂತ. ಅದು ಅದೇ ಇದು ಅದೇ ಬ್ರಹ್ಮಾರ್ಪಣ ಬ್ರಹ್ಮವೇ ಅನ್ಬೇಕಾದ್ರೆ ಇದೇ ಪ್ರಿನ್ಸಿಪಲ್ ಇರೋಂಥದ್ದು. ದೇವರನ್ನು ನಮಗೆ ಯಾರು ಕೊಡ್ತಾರೋ ಅವರು ದೇವರೇ. ಈ ಗುರುಗಳನ್ನು ದೇವರು ಅಂತ ಕರೀತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅನ್ನುವಾಗ ಅದು ತುಂಬ ಕಡೆ ಪ್ರಸ್ತಾಪಗಳು ಬರುತ್ತೆ. ಗುರು ಮತ್ತು ದೇವರು ಎರಡಲ್ಲ ಒಂದೇ. ಯಾಕೆಂದರೆ ಗುರುವಿಂದ ದೇವರು ಅಂತ, ದೇವರನ್ನು ಕೊಡ್ತಾನವನು ಗುರು ಅಂತ. ದೇವರನ್ನು ಯಾವುದು ಕೊಡುತ್ತೋ, ಯಾರ್ಯಾರು ಕೊಡ್ತಾರೋ ಅವರೆಲ್ಲ ದೇವರೇ ಹೊರತು ದೇವರಿಗಂತ ಬೇರೆ ಅಲ್ಲ. ಅವ್ರ ಪಾಲಿಗಂತ ದೇವರೇ. ಯಾರೋ ಒಬ್ಬರು ನಮ್ಗೆ ಕಷ್ಟ ಪರಿಹಾರ ಮಾಡಿದ್ರು ಕೂಡ ದೇವರಾಗಿ ಬಂದ ಅಂತ ಹೇಳ್ತೀವಿ. ಅಂದರೆ ಅದು ಮಾಡೋದೇ ಅಂತ. ಆ ಕಷ್ಟ ಪರಿಹಾರ ಮಾಡಬೇಕಾದ್ರೆ ದೇವರು ಬಿಟ್ಟು ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ. ಅವನೇ ಆ ರೂಪದಲ್ಲಿ ಬಂದು ಮಾಡಿರಬೇಕು ಹೊರತು ಇನ್ಯಾರಿಗೂ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದವ್ರಿಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮೇಲೆ ಅವ್ರಿಗೆ ಕನಿಕರ ಇಲ್ಲ.
ಅದಿರೋದು ಅವನಿಗೊಬ್ಬನಿಗೆ ಆ ಥರ ಗಣಿಕರ ಇರೋಂಥದ್ದು ಅಂತ. ಹಾಗೆ ಅನ್ನಂ ಬ್ರಹ್ಮ, ಈ ಮೊಟ್ಟ ಮೊದಲ ತತ್ವ, ಹುಟ್ಟಿದ ಕೂಡಲೇ ಮೊಟ್ಟ ಮೊದಲು ನಾವು ಮಾಡಿದ್ದೇನು, ಪಡ್ಕೊಂಡಿದ್ದೇನೆ ನಾವು ಅಂತ, ಅನ್ನವನ್ನು ಅಂತ. ಅಮ್ಮನ ಎದೆ ಹಾಲನ್ನು ತೊಗೊಂಡಿದ್ದೇನೆ, ಅದು ಅನ್ನ, ಅದು ಆಹಾರ ಅದು ಅಂತ. ಅಲ್ಲಿಂದ ಆರಂಭ ಆಗುತ್ತೆ ಜೀವನ ಅಂತ. ಅತ್ತಿದ್ದು ಬಿಡಿ, ಅತ್ತಿದ್ದು ಅಂದರೆ ಅಡ್ಡಿ ನಿವಾರಣೆ ಮಾಡ್ಕೊಂಡಿದ್ದಷ್ಟೇ ಅದು ಹೊರತು ಪಡ್ಕೊಂಡಿದ್ದೇನಲ್ಲ ಅದರಲ್ಲಿ ಅಂತ. ಆದರೆ ಮೊಟ್ಟ ಮೊದಲ ಪ್ರಾಪ್ತಿ ಯಾವುದು ಅಂದರೆ ನಮ್ಮ ಜೀವನದಲ್ಲಿ ಅಮ್ಮನ ಎದೆ ಹಾಲು, ಅನ್ನ, ಅದು. ಅಲ್ಲಿಂದ ಆರಂಭ ಆಗಿ ಕೊನೆಯವರೆಗೂ ಅದರಲ್ಲೇ ಇರ್ತೀವಿ ನಾವು. ಈ ಪೃಥ್ವಿ ಅಮ್ಮ ಏನು ಕೊಡ್ತಾ ಇರ್ತಾಳೆ ನಮಗೆ, ದಿನ ದಿನ ಏನು ಪಡ್ಕೊಳ್ತಾ ಇರ್ತೀವೋ ಅದರಲ್ಲೇ ಜೀವನ ಮಾಡ್ತೀವಿ ನಾವು ಕೊನೆವರೆಗೂ ಅಂತ. ಹಾಗಾಗಿ ಅನ್ನವನ್ನು ಹಳೆಯಬೇಡ, ಅನ್ನವನ್ನು ದೇವರು ಅಂತ ಭಾವಿಸೋದಲ್ಲ, ದೇವರೇ ಅದು ಅಂತ. ಮೊದಲ ಸಾಕ್ಷಾತ್ಕಾರ ಭೃಗುವಿನದ್ದದು. ಅದಾಗಿದ್ದು ತಪಸ್ಸಿನ ಮೂಲಕವಾಗಿ. ತಪಸ್ಸು ಅಂದರೆ ಬಾಹ್ಯ ಅಂತಃಕರಣ ಸಮಾಧಾನ, ಒಳಗಿನ ಹೊರಗಿನ ಇಂದ್ರಿಯಗಳೆಲ್ಲವೂ ಕೂಡ ಒಂದೇ ಕಡೆ ತಿರುಗಿದರೆ. ಜೊತೆಗೆ ಒಂದಷ್ಟು ನಿಯಮಗಳು ಬೇಕು, ಜೀವನಕ್ಕೊಂದು ಚೌಕಟ್ಟು ಬೇಕು. ಚೌಕಟ್ಟಿನಲ್ಲಿ ಜೀವನ ಮಾಡಿ ನಮ್ಮೆಲ್ಲ ಪ್ರವೃತ್ತಿಗಳು ಒಂದೇ ಕಡೆ ತಿರುಗಿದರೆ, ಏಕಾಗ್ರತೆ ಬಂದರೆ ಅದಕ್ಕೆ ತಪಸ್ಸು ಅಂತ ಹೆಸರು. ಅದರ ಮೂಲಕವಾಗಿ ಭೃಗುವಿಗೆ ಮೊಟ್ಟ ಮೊದಲು ದೇವರಾಗಿ ಅನ್ನ ತೋರಿತು. ಹರೇ ರಾಮ.